ओम नमः शिवाय। भारत माता ಶಿವಶಕ್ತಿ ಅವತಾರ್ ಓಂ ಮಂಡಳಿ ಓಂ. ಪಿತಾಶ್ರೀ ಶಿವಬಾಬಾರವರ ನೆನಪಿದೆಯೇ? ಮುರಳಿಯ ದಿನಾಂಕ 19/10/2025. ಶಿವಬಾಬಾರವರ ವಾಣಿ. ರಿವೈಸ್ ಕೋರ್ಸ್ 24/10/2021. ಓಂ ನಮಃ ಶಿವಾಯ. ಸಂಗಮ ಯುಗ ಸಂಪೂರ್ಣ ನಾಟಕದ ಬೀಗ ತೆರೆಯುವ ಯುಗ. ಮಕ್ಕಳಿಗೆ ವಜ್ರ ಸಮಾನ ಸಂಗಮ ಯುಗದ ಮಹತ್ವವನ್ನು ತಿಳಿಸಿ ಭಾಗ್ಯೋದಯ ಮಾಡುವವ, ಪರಿಸ್ಥಿತಿ ಮತ್ತು ಪೇಪರ್ ರೂಪದ ಸುತ್ತಿಗೆಯಿಂದ ಪೂಜ್ಯ ಚೈತನ್ಯ ಮೂರ್ತಿಗಳನ್ನು ರೂಪಿಸುವವರು, ಕಲಿಯುಗದಲ್ಲಿ ಅಸತ್ಯ ಕಳಂಕಗಳು ಬರುವ ಕಾರಣದ ಜ್ಞಾನ ನೀಡಿ ಕಳಂಕಿದರ ಅವತಾರಗಳನ್ನು ರೂಪಿಸುವ ಕಲ್ಯಾಣಕಾರಿ ಶಿವಬಾಬಾ ಮಾತನಾಡಿದರು. ಒಳ್ಳೆಯದು. ಇಂದು ಬಾಪ್ತಾದ ತಮ್ಮ ಅತ್ಯಂತ ಸಿಕ್ಕಿಲ್ಲದೆ ಮಕ್ಕಳನ್ನು ಭೇಟಿಯಾಗಲು ಬಂದಿದ್ದಾರೆ. ಬಾಬನಿಗೆ ಪ್ರತಿಯೊಂದು ಮಗು ಅತ್ಯಂತ ಪ್ರಿಯಾತಿ ಪ್ರಿಯ. ಇಂದು ಮನಸ್ಸಿನಲ್ಲಿ ಯಾರನ್ನಾದರೂ ಕುಳ್ಳಿರಿಸಿದ್ದರೆ, ಬಾಬನನ್ನು ಕೂರಿಸಿದ್ದರೆ ಆಗ ಬಾಬಾ ಕಾಣಿಸುತ್ತಾರೆ. ಆದರೆ ಅಶಾಂತಿಯಲ್ಲಿದ್ದರೆ ಬಾಬಾ ಆ ಮಕ್ಕಳ ದೃಷ್ಟಿಯಿಂದ ಲುಪ್ತವಾಗುತ್ತಾರೆ. ಯಾರಿಗೆ ಬಾಬಾನ ಮೇಲೆ ಪ್ರೀತಿ ಇದೆ ಅವರಿಗೂ ಬಾಬಾ ಇದ್ದಾರೆ, ಯಾರಿಗಿಲ್ಲ ಅವರಿಗೂ ಬಾಬಾ ಇದ್ದಾರೆ. ಇಂದು ಶಕ್ತಿಯ ಶಿವ ಬಂದಿದ್ದಾರೆ. ಬಾಬನ ಸನ್ನಿಧಿಯಲ್ಲಿ ಪ್ರತಿಯೊಂದು ಮಗು ಶಕ್ತಿಯರೇ ಆಗಿದೆ, ಏಕೆಂದರೆ ಬಾಬಾ ಜೊತೆಯಲ್ಲೇ ಇದ್ದಾರೆ ಅಲ್ಲವೇ? ಮಕ್ಕಳಿಲ್ಲದೆ ಬಾಬಾ ಇಲ್ಲ, ಹಾಗೆಯೇ ಬಾಬಾ ಇಲ್ಲದೆ ಮಕ್ಕಳೂ ಇಲ್ಲ. ಎಲ್ಲ ಮಕ್ಕಳು ಪ್ರೀತಿಯ ಲಗನ್ನಲ್ಲಿ ಬಂದು ತಲುಪಿದ್ದೀರಿ ಅಲ್ಲವೇ? ಇಂದು ಪ್ರತಿಯೊಂದು ಮಗುವನ್ನು ನೋಡಿ ಬಾಬನಿಗೆ ಹೀಗೆ ಅನಿಸುತ್ತದೆ, ಬಾಬಾ ಸೃಷ್ಟಿಯ ಯಾವ ಮೂಲೆಯಲ್ಲಾದರೂ ವಿರಾಜಮಾನನಾಗಿದ್ದರೂ ಮಕ್ಕಳು ಬಾಬನನ್ನು ಅಲ್ಲಿಯೂ ಕೂಡ ಹುಡುಕುತ್ತಾರೆ. ಇಂದು ಪ್ರತಿಯೊಂದು ಮಗುವನ್ನು ನೋಡಿ ತುಂಬ ಹರ್ಷಗೊಂಡಿದ್ದಾರೆ. ಅವರು ಬಾಬನಿಂದ ಕಲ್ಪಕ್ಕೂ ದೂರ ಆಗಿದ್ದ ಮಕ್ಕಳು ಈಗ ಬಂದು ಬಾಬನ ಸನ್ನಿಧಿಯಲ್ಲಿ ಸೇರಿದ್ದಾರೆ. ಎಲ್ಲರೂ ಸಂತೋಷದಲ್ಲಿದ್ದೀರಾ? ಸಂತೋಷ ಆಗಿದೆಯಲ್ಲವೇ? ನೋಡಿರಿ, ನೀವು ಎಲ್ಲಿಗೆ ಬಂದು ತಲುಪಿದ್ದೀರಿ, ಯಾವ ಮೂಲೆಯಲ್ಲಿ ಬಂದು ತಲುಪಿದ್ದೀರಿ, ಹಾಗೂ ನೀವು ಎಲ್ಲಿಗೆ ಬಂದು ತಲುಪಿದ್ದೀರಿ, ಯಾವ ಮೂಲೆಯಲ್ಲಿ ಬಂದು ತಲುಪಿದ್ದೀರಿ, ಹಾಗೂ ಯಾರು ಇಂದು ಇಲ್ಲಿ ಇದ್ದೀರಿ. ಬಾಬನು ಆ ಮೂಲೆಯಿಂದ ಆ ಮಕ್ಕಳನ್ನು ಹುಡುಕಿಕೊಂಡು ಬಂದಿದ್ದಾರೆ ಅಲ್ಲವೇ? ಇದು ಪ್ರತಿಯೊಂದು ಮಗುವಿನ ಮೇಲಿರುವ ಬಾಬನ ಪ್ರೀತಿ. ಒಳ್ಳೆಯದು. ಎಲ್ಲ ಮಕ್ಕಳು ಮನಸ್ಸಿನಲ್ಲಿ ಯಾವ ಸಂಕಲ್ಪ ಬರುತ್ತದೆ? ಬಾಬಾ, ಒಂದು ವೇಳೆ ನೀವು ಬಂದಿದ್ದೇ ಆದರೆ ಹಾಗಾದರೆ ಇಷ್ಟು ಕಡಿಮೆ ಮಕ್ಕಳು ಯಾಕೆ ಬಂದಿದ್ದಾರೆ? ಬಹಳಷ್ಟು ಬರಬೇಕಲ್ಲವೇ? ಅದಕ್ಕೆ ಬಾಬಾ ಏನು ಹೇಳುತ್ತಾರೆ? ಈ ವರ್ತಮಾನ ಕಾಲ ಮುಂದೆ ಇರಲಾರದು, ಈ ಕ್ಷಣದ ಮಿಲನ ಇದೆ ಮುಂದೆ ನಡೆಯಲಾರದು. ಅನೇಕ ಮಕ್ಕಳು ಬಾಬನಿಗೆ ಹೇಳುತ್ತಾರೆ, ಬಾಬಾ, ನಮಗೆ ಗೊತ್ತಿದೆ ನೀವು ಬರುತ್ತಿದ್ದೀರಿ ಎಂದು, ಆದರೆ ನಾವು ಈಗ ಬರುವುದಿಲ್ಲ, ಏಕೆಂದರೆ ಈಗ ಮಕ್ಕಳ ಸಂಖ್ಯೆ ಕಡಿಮೆ ಇದೆ. ಸಂಖ್ಯೆ ಹೆಚ್ಚಾದಾಗ ನಾವು ಮಿಲನ ಮಾಡಲು ಬರುತ್ತೇವೆ. ಬಾಬಾ ಅವರಿಗೆ ಏನು ಹೇಳುತ್ತಾರೆ? ಒಳ್ಳೆಯದು, ಯಾವುದೇ ತೊಂದರೆ ಇಲ್ಲ. ಕೊನೆಯಲ್ಲಿ ಒಂದು ತುಂಡು ರೊಟ್ಟಿ ಸಿಕ್ಕರೂ ಒಳ್ಳೆಯದು. ಈ ವರ್ತಮಾನ ಸಮಯದಲ್ಲಿ ಸಂಪೂರ್ಣ ಆಹಾರ ಸಿಗುತ್ತಿದೆ. ಅಂತಿಮ ಸಮಯದಲ್ಲಿ ಏನು ಹೇಳುತ್ತಾರೆ? ಒಳ್ಳೆಯದು. ಯಾರು ಬಂದು ಮತ್ತೆ ಮಾಯವಾಗುತ್ತಾರೆ ಅವರಿಗೆ ಬಾಬಾ ಏನು ಹೇಳುತ್ತಾರೆ? ಮಿಲನ ಮಾಡಿ ಮಾಯವಾಗುತ್ತಾರೆ. ಅಂತಹ ಮಕ್ಕಳಿಗೆ ಕಣ್ಣ ಮುಚ್ಚಾಲೆ ಆಡುವ ಮಕ್ಕಳು ಒಮ್ಮೆ ಸಮ್ಮುಖಕ್ಕೆ ಬಂದು ಮುಖ ತೋರಿಸುತ್ತಾರೆ, ನಂತರ ಏನು ಆಗುತ್ತಾರೆ? ಮರೆಯಾಗಿ ಹೋಗುತ್ತಾರೆ. ಮತ್ತೆ ನೋಡುತ್ತಾರೆ, ಮತ್ತೆ ಮುಖ ತೋರಿಸುತ್ತಾರೆ, ಮತ್ತೆ ಮರೆಯಾಗುತ್ತಾರೆ. ಹಾಗಾದರೆ ನಾಟಕದ ಶೂಟಿಂಗ್ ಹೇಗೆ ನಡೆಯುತ್ತದೆ? 1 ನಿಮಿಷ ಮುಖ ತೋರಿಸಿ ಮತ್ತೆ ಮರೆಯಾಗುತ್ತಾರೆ. ಯಾರು ಜನಸಮೂಹದಲ್ಲಿ ಭೇಟಿಯಾಗಲು ಬಯಸುತ್ತಾರೆ ಅವರಿಗೆ ಬಾಬಾ ಏನು ಹೇಳುತ್ತಾರೆ? ಜನಸಮೂಹ ಇರುತ್ತದೆ, ಆದರೆ ಬಾಬಾ
1 ಸೆಕೆಂಡಿಗೆ ಮಾತ್ರ ಬರುತ್ತಾರೆ. ಇದೇ ರೀತಿ ಅಲ್ಲವೇ? 2 ವಿಷಯಗಳು ಒಂದೇ ಸಮಯದಲ್ಲಿ ಒಟ್ಟಿಗೆ ನಡೆಯಲಾರವು. ಅದಕ್ಕಾಗಿ ಯಾರು ಭಾಗ್ಯಶಾಲಿಗಳು ಇದ್ದಾರೆ, ವರ್ತಮಾನ ಸಮಯದಲ್ಲಿ ಬಾಬನ ಮಕ್ಕಳಾಗಿ ಬಾಬನ ಸಮ್ಮುಖದಲ್ಲಿ ಕುಳಿತುಕೊಳ್ಳುತ್ತಾರೆ. ಮತ್ತು ಮುಂದೆ ಬರುವವರು ಕೂಡ ಭಾಗ್ಯಶಾಲಿಗಳು. ಆದರೆ ಸ್ವಲ್ಪ ಕಡಿಮೆ ಭಾಗ್ಯಶಾಲಿಗಳು, ಏಕೆಂದರೆ ತಿಳಿದಿದ್ದರೂ ಕೂಡ ಸಮ್ಮುಖಕ್ಕೆ ಬರಲಿಲ್ಲ. ಸರಿ ತಾನೆ? ಮುಂದೆ ಏನು ಮಾಡಬೇಕು? ಈಗ ಮನಸ್ಸಿನಲ್ಲಿ ನನ್ನ ಬಾಬಾ ಒಬ್ಬರೇ, ಅನ್ಯರು ಯಾರೂ ಇಲ್ಲ ಎಂಬ ಸಂಕಲ್ಪ ಇರಲಿ. ಇನ್ನು ಎಲ್ಲಿಯೂ ಅಲೆದಾಡಬಾರದು. ಇಲ್ಲವಾದರೆ ಅಲೆದಾಡುತ್ತಾ ಬಹಳ ತಡವಾಗುತ್ತದೆ ಮತ್ತು ಅಂಬಿಗ ತನ್ನ ದೋಣಿಯನ್ನು ತೆಗೆದುಕೊಂಡು ಹೋಗುತ್ತಾರೆ. ಸರಿ ತಾನೆ? ಒಳ್ಳೆಯದು. ಇಂದು ಬಾಪ್ತಾದ ಎಲ್ಲ ಮಕ್ಕಳಿಗೂ ಹೃದಯದ ನೆನಪು, ಪ್ರೀತಿ, ಹೃದಯದ ಶುಭಾಶಯಗಳನ್ನು ಕೊಡುತ್ತಾರೆ. ಬ್ರಹ್ಮ ಬಾಬಾ ಎಲ್ಲರಿಗೂ ಏನು ಹೇಳುತ್ತಾರೆ? ಅವರು ಆದಿಪಿತ ಆಗಿದ್ದಾರೆ. ರಾಜ್ಯವು ಅವರದೇ ಆಗಿದೆ. ಮುಂದೆಯೂ ಅವರ ರಾಜ್ಯದಲ್ಲಿಯೇ ಹೋಗಬೇಕಾಗಿದೆ. ಹೌದು ಅಲ್ಲವೇ? ಹೋಗುತ್ತೀರಾ? ಸಿದ್ಧತೆ ಆಗಿದೆ ಅಲ್ಲವೇ? ಎಷ್ಟು ನಿರಹಂಕಾರಿಗಳಲ್ಲವೇ? ನೋಡಿರಿ, ಏನು ಹೇಳುತ್ತೀರಿ? ಬಾಬನನ್ನು ನೆನಪು ಮಾಡಿದರೆ ಆಸ್ತಿ ಸಿಗುತ್ತದೆ. ಆದರೆ ಬಾಬಾ ಹೇಳುತ್ತಾರೆ, ಬಾಪ್ ದಾದಾರನ್ನು ನೆನಪು ಮಾಡಿದರೆ ಆಸ್ತಿ ಸಿಗುತ್ತದೆ. ಮುಕ್ತಿ ಮತ್ತು ಜೀವನ್ಮುಕ್ತಿ ಬಾಪ್ ದಾದಾ. ಯಾವ ರೀತಿಯಲ್ಲಿ ಸಂಪೂರ್ಣ ವಿಶ್ವ ಬಾಬನನ್ನು ನೆನಪು ಮಾಡುತ್ತದೆ, ಆಗ ಪರಮಧಾಮದಲ್ಲಿ ಮುಕ್ತಿಯನ್ನು ಪಡೆಯುತ್ತಾರೆ. ಅದು ಅರ್ಧ ಕಲ್ಪಕ್ಕೆ ಮಾತ್ರ. ಆದರೆ ಬಾಪ್ ಮತ್ತು ದಾದಾ ಇಬ್ಬರು ನೆನಪು ಬಂದರೆ ಆಗ ಏನಾಗುತ್ತದೆ? ಪರಮಧಾಮದಲ್ಲೂ ಬಾಬನ ಹತ್ತಿರ ಕುಳಿತುಕೊಳ್ಳುತ್ತಾರೆ. ಸತ್ಯಯುಗದಲ್ಲೂ ಬಾಬನ ಹತ್ತಿರ ಕುಳಿತುಕೊಳ್ಳುತ್ತಾರೆ. ಸರಿ ತಾನೆ? ಯಾರು ಹೇಳುತ್ತಾರೆ? ನಮಗೆ ಬ್ರಹ್ಮ ಬಾಬನೊಡನೆ ಯಾವ ಕೊಡುವ ತೆಗೆದುಕೊಳ್ಳುವ ಸಂಬಂಧ ಇಲ್ಲ ಎನ್ನುತ್ತಾರೆ. ಅಂಥವರಿಗೆ ಸತ್ಯಯುಗದ ಜೊತೆಗೂ ಸಂಬಂಧ ಇಲ್ಲ. ಸತ್ಯಯುಗಕ್ಕೆ ಬರಬೇಕಾದರೆ ಬಾಪ್ ದಾದಾರವರ ಜೊತೆಗೆ ಸಂಬಂಧ ಇರಬೇಕು. ಯಾರು ಹೇಳುತ್ತಾರೆ? ನಮಗೆ ಶಿವಬಾಬಾನ ಜೊತೆಗೆ ಸಂಬಂಧ ಇದೆ. ಬ್ರಹ್ಮ ಬಾಬನ ಬಗ್ಗೆ ನಾವು ಗುರುತಿಸುತ್ತಿಲ್ಲ. ಅವರಿಗೆ ಬಾಬಾ ಏನು ಹೇಳುತ್ತಾರೆ? ಒಳ್ಳೆಯ ಮಾತು. ಅರ್ಧ ಕಲ್ಪ ನೀವು ನನ್ನೊಡನೆ ಪರಮಧಾಮದಲ್ಲಿ ಇರಬಹುದು. ಕೆಳಗಿನ ಜೀವನ್ಮುಕ್ತಿಯ ಸುಖವನ್ನು ಆ ಮಕ್ಕಳು ಪಡೆಯುತ್ತಾರೆ. ಸರಿ ತಾನೆ? ಕೆಲವರಿಗೆ ಹೇಳುತ್ತಾರೆ, ಬಾಬಾ ನಮ್ಮನ್ನು ಈ ಚಕ್ರದಿಂದ ಮುಕ್ತಿ ಕೊಡಿಸಿರಿ. ಮತ್ತೆ 5000 ವರ್ಷಗಳ ನಂತರ ಇದೇ ಪರಿಸ್ಥಿತಿ ಬರುತ್ತದೆ. ಇದೇ ಚಕ್ರ ನಡೆಯುತ್ತದೆ. ಇದೇ ಆಗುತ್ತದೆ. ಬಾಬಾ ಹೇಳುತ್ತಾರೆ, ಸಂಗಮ ಯುಗ ಸಂಪೂರ್ಣ ನಾಟಕದ ಬೀಗ ತೆರೆಯುವ ಯುಗ. ಬಾಬಾ ಬೀಗ ತೆರೆದಿದ್ದಾರೆ. ಪ್ರತಿಯೊಂದು ಮಗು ತನ್ನ ಪಾತ್ರವನ್ನು ಬದಲಾಯಿಸಬಹುದು. ಪ್ರತಿಯೊಂದು ಮಗು ಲಕ್ಷ್ಮೀನಾರಾಯಣ ಆಗಬಹುದು. 108ರ ಮಾಲೆಯ ಮಣಿಯಾಗಬಹುದು ಅಥವಾ 8ರ ಮಾಲೆಯ ಮಣಿಯಾಗಬಹುದು. ಯಾರಾದರೂ ಮಾಲೆಯ ಮಣಿ ಆಗಬಹುದು. ಈ ಸಂಗಮ ಯುಗ ವಜ್ರ ಸಮಾನ ಎಂದು ಏಕೆ ಹೇಳುತ್ತಾರೆ? ಏಕೆಂದರೆ ಈ ಸಂಗಮ ಯುಗದಲ್ಲೇ ನೀವು ನಿಮ್ಮ 5000 ವರ್ಷದ ಪಾತ್ರವನ್ನು ಬದಲಾಯಿಸುತ್ತೀರಿ. ಆದರೆ ಯಾರು ಶಕ್ತಿಶಾಲಿ ಮೂರ್ತಿಗಳು ಆಗಿರುತ್ತಾರೆ ಅವರಿಗೆ ಸುತ್ತಿಗೆಯ ಹೊಡೆತ ಹೆಚ್ಚು ಬೀಳುತ್ತದೆ. ಪರೀಕ್ಷೆ ಅಂದರೆ ಮೂರ್ತಿಕಾರನು ಮಕ್ಕಳ ಭವಿಷ್ಯದ ಮೂರ್ತಿಯನ್ನು ನಂಬರ್ವಾರ್ ರೂಪದಲ್ಲಿ ನಿರ್ಮಿಸುತ್ತಿದ್ದಾರೆ. ಯಾರಿಗೆ ಪರೀಕ್ಷೆಯ ಬಗ್ಗೆ ಗೊತ್ತೇ ಇರುವುದಿಲ್ಲ ಅವರಿಗೆ ಅನುಭವವೇ ಆಗುವುದಿಲ್ಲ. ಅವರು ಮಂದಿರದಲ್ಲಿ ತಲೆಬಾಗುವವರಾಗುತ್ತಾರೆ. ಈಗ ನೀವು ಪೂಜ್ಯರಾಗಬೇಕು ಅಥವಾ ಪೂಜಾರಿಯಾಗಬೇಕು? ಇದು ಮಕ್ಕಳೇ ತಮ್ಮ ಪಾತ್ರವನ್ನು ನಿಗದಿಪಡಿಸಬೇಕು. ಏನು ಆಗಬೇಕು? ಪೂಜ್ಯ. ಹಾಗಾದರೆ ಪರಿಸ್ಥಿತಿಯ ರೂಪಿ ಸುತ್ತಿಗೆಯ ಹೊಡೆತಗಳು ಇದೇ ರೀತಿ ಬೀಳುತ್ತವೆ.
ನಂತರ ಹೀಗೆ ಹೇಳಬೇಡಿರಿ, ಬಾಬಾ ನಾವು ಪೂಜಾರಿಗಳಾಗಿದ್ದರೆ ಸಾಕು. ಸರಿ, ನೀವು ನಿಮ್ಮ ಪಾತ್ರವನ್ನು ಬದಲಾಯಿಸಬಹುದು. ಭಕ್ತಿ ಮಾರ್ಗದಲ್ಲಿ ತೋರಿಸುತ್ತಾರೆ, ಕಳಂಕಿಧರನ ಅವತಾರ ಕಲಿಯುಗದ ಅಂತ್ಯದಲ್ಲಿ ಆಗುತ್ತದೆ. ಯಾವ ಕರ್ಮ ನೀವು ಮಾಡಿರುವುದಿಲ್ಲ ಅದಕ್ಕೂ ಕಳಂಕ ಬರುತ್ತದೆ. ಅದನ್ನೇ ಸುತ್ತಿಗೆಯ ಹೊಡೆತ ಎಂದು ಕರೆಯುತ್ತಾರೆ. ಯಾವ ಕರ್ಮ ಮಾಡಿರುವುದಿಲ್ಲ ಅದರ ಪರೀಕ್ಷೆಯನ್ನು ಎದುರಿಸಬೇಕಾಗುತ್ತದೆ. ಕಲ್ಲಿಗೆ ಎಂದಾದರೂ ಗೊತ್ತಿರುತ್ತದೆಯಾ ಎಲ್ಲೆಲ್ಲಿ ಸುತ್ತಿಗೆಯ ಹೊಡೆತ ಬಿದ್ದು ಮೂರ್ತಿ ಆಗುತ್ತದೆ ಎಂದು? ಗೊತ್ತಿರುವುದಿಲ್ಲ, ಗೊತ್ತೇ ಆಗುವುದಿಲ್ಲ. ಆದರೆ ಮೂರ್ತಿಕಾರನಿಗೆ ಗೊತ್ತಿರುತ್ತದೆ ಹೇಗೆ ಮೂರ್ತಿ ನಿರ್ಮಿಸಬೇಕು ಎಂದು. ಕಲ್ಲು ಹೇಳಿದರೆ ನನ್ನನ್ನು ಇಲ್ಲಿ ಹೊಡೆಯಬೇಡ, ನೋವು ಆಗುತ್ತದೆ ಅಂದರೆ ಹೇಗೆ ನಡೆಯುತ್ತದೆ? ಒಂದು ವೇಳೆ ಮಕ್ಕಳು ಈ ರೀತಿ ಹೇಳಿದರೆ, ಬಾಬಾ ನನ್ನ ಈ ಪರೀಕ್ಷೆ ತೆಗೆದುಕೊಳ್ಳಬೇಡಿರಿ, ಉಳಿದ ಎಲ್ಲ ಪರೀಕ್ಷೆ ತೆಗೆದುಕೊಳ್ಳಿರಿ, ಈ ಪರೀಕ್ಷೆ ತೆಗೆದುಕೊಳ್ಳಬೇಡಿರಿ. ಆಗ ಬಾಬಾ ಏನು ಹೇಳುತ್ತಾರೆ? ಕಚ್ಚಾ ಕಲ್ಲುಗಳು. ಹೀಗಾಗಿ ಮೂರ್ತಿಯು ಕಚ್ಚಾ ಆಗಿಯೇ ಇರುತ್ತದೆ. ಸರಿ, ಇಂತಹ ಮೂರ್ತಿಕಾರನ ಪಕ್ಕಾ ಮತ್ತು ಸತ್ಯ ಹೃದಯ ಮಕ್ಕಳಿಗೆ ಬಾಪ್ ದಾದಾರವರ ಪ್ರೀತಿಭರಿತ ನೆನಪು ಪ್ರೀತಿಗಳು. ಬರುವ ಸತ್ಯಯುಗದ ವೃಕ್ಷ ಬಾಬನಿಗೆ ಈಗ ಕಾಣಿಸುತ್ತಿದೆ. ನಿಮಗೆ ಕಾಣಿಸುತ್ತಿದೆಯೇ? ಬಹಳ ಹತ್ತಿರದಲ್ಲಿ ಇದೆ. ಒಳ್ಳೆಯದು, ಮತ್ತೆ ಭೇಟಿಯಾಗೋಣ. ಇನ್ನೊಂದು ಮಹಾವಾಕ್ಯ. ಮುರಳಿಯ ದಿನಾಂಕ 24/11/2021. ಬಾಬಾ ಇದ್ದರೆ, ಬಾಬನ ಛತ್ರಛಾಯೆ ಇದ್ದರೆ ಎಲ್ಲವೂ ಇದ್ದಂತೆ. ಅವರಿಗೆ ಭಕ್ತಿಯ ಫಲ ನೀಡುವವರು, ಹೊಸ ಮಕ್ಕಳ ಸಾಕಾರ ಮಿಲನದ ಆಸೆಯನ್ನು ಪೂರೈಸುವವರು, ಜ್ಞಾನಿ ಮಕ್ಕಳಿಗಿಂತಲೂ ಹೆಚ್ಚು ತಮ್ಮ ಗೋಪಿಕೆಯರಿಗೆ ಪ್ರೀತಿ ಸುರಿಸುವಂತಹ ವರದಾನಿ ಶಿವಬಾಬಾ ಹೇಳಿದರು. ಒಳ್ಳೆಯದು, ಇವತ್ತು ಎಲ್ಲರೂ ಮಿಲನದ ಲಗನ್ನಲ್ಲಿ ಉಲ್ಲಾಸದಿಂದ ತೇಲಾಡುತ್ತಿದ್ದೀರಿ ಅಲ್ಲವೇ? ಯಾರು ಮಧುಬನದಲ್ಲಿ ಭೇಟಿಯಾಗಿದ್ದಾರೆ ಅವರು ಒಂದು ಕೈಯಿಂದ ಚಪ್ಪಾಳೆ ಬಾರಿಸಿರಿ, ಅಂದರೆ ಒಂದು ಕೈ ಎತ್ತಿ ತೋರಿಸಿರಿ. ಎಲ್ಲರೂ ಮಧುಬನದಲ್ಲಿ ಭೇಟಿಯಾಗಿದ್ದೀರಿ ಅಲ್ಲವೇ? ಮಧುಬನ ಅಂದರೆ ಆತ್ಮ ಮತ್ತು ಪರಮಾತ್ಮರ ಮಿಲನವಾಗುವ ಸ್ಥಳ, ಅದೇ ಮಧುಬನ. ಇಂದು ಯಾರೇ ಇದ್ದರೂ, ಎಲ್ಲೇ ಕುಳಿತುಕೊಂಡು ಬಾಬನನ್ನು ನೆನಪು ಮಾಡುತ್ತಿದ್ದರು, ನೋಡುತ್ತಿದ್ದರು, ಕೇಳುತ್ತಿದ್ದರು, ಆ ಎಲ್ಲ ಮಕ್ಕಳಿಗೂ ಬಾಪ್ ದಾದಾರವರ ನೆನಪು ಪ್ರೀತಿಗಳು. ಮತ್ತು ಸಮ್ಮುಖದಲ್ಲಿ ಕುಳಿತುಕೊಂಡಿರುವವರು ಅವರಂತೂ ಭಾಗ್ಯಶಾಲಿಗಳು. ಭಕ್ತಿ ಮಾರ್ಗದಲ್ಲಿ ಕೇಳಿದ್ದೀರಲ್ಲ, ಭಗವಂತ ಯಾವುದೋ ಒಂದು ರೂಪದಲ್ಲಿ ಬರಬಹುದು. ಆದರೆ ಕೆಲ ಮಕ್ಕಳು ಸಂಶಯದಲ್ಲಿ ಬರುತ್ತಾರೆ. ಓ ಭಗವಂತ, ನೀವು ಬಂದಾಗ ನಾವು ನಿನ್ನನ್ನು ಗುರುತಿಸುತ್ತೇವೇನು? ಯಾವಾಗ ನೀವು ಬರುವಿರೋ ಆಗ ನಮ್ಮ ಬುದ್ಧಿಯ ಮೇಲೆ ದೇಹಾಭಿಮಾನದ ಕಲ್ಲು ಬಿದ್ದರೆ? ಭಕ್ತಿಯಲ್ಲಿ ಇರುವ ಮಕ್ಕಳು ಬಾಬನನ್ನು ಬಹಳ ಬೇಗ ಗುರುತಿಸುತ್ತಾರೆ, ಏಕೆಂದರೆ ಎಷ್ಟೋ ಕಾಲದಿಂದ ಅವರು ಭಕ್ತಿ ಮಾಡಿದ್ದಾರೆ. ಹೀಗಾಗಿ ಇವತ್ತು ಬಾಬಾ ಎಲ್ಲರಿಗೂ ಅವರ ಭಕ್ತಿಯ ಫಲ ಕೊಡಲು ಬಂದಿದ್ದಾರೆ. ಇಂದು ಪ್ರತಿಯೊಂದು ಮಗು ಎಷ್ಟು ಕಾಲದಿಂದ ಅಗಲಿ ಹೋಗಿದ್ದಾರೆ, ಇಂದು ಅವರು ಬಾಬನ ಮಕ್ಕಳಾಗಿದ್ದಾರೆ. ಒಮ್ಮೆ ಯೋಚಿಸಿ ನೋಡಿರಿ, ಬಾಬಾ ಹೇಗೆ ಹೋಗಿಬಿಡುತ್ತಾರೆ? ನೀವೇ ಕರೆಯುತ್ತಿದ್ದೀರಲ್ಲ, ಬಾಬಾ ನೀವು ನಮ್ಮನ್ನು ಭೇಟಿಯಾಗದೆ ಹೇಗೆ ಹೋಗಿಬಿಡುತ್ತೀರಿ? ನಾವು ಈಗೀಗ ಜ್ಞಾನದಲ್ಲಿ ಬಂದೆವು, ಈಗೀಗ ನಮಗೆ ನಿಮ್ಮ ಪರಿಚಯ ಸಿಕ್ಕಿದೆ, ಆದರೆ ನೀವು ಹೋಗಿಬಿಟ್ಟಿದ್ದೀರಿ. ಬಾಬಾ ಹೀಗೆ ಮಾಡುತ್ತಾರೇನೋ? ಮಾಡುವುದಿಲ್ಲ. ಈ ರೀತಿ ಹೇಳುತ್ತಾರೆ, ಯಾವ ಸ್ಥಳದಲ್ಲಿ ಪ್ರೀತಿ ಇದೆ ಮತ್ತು ಪ್ರೀತಿಯಿಂದ ಪರಮಾತ್ಮನನ್ನು ಆಹ್ವಾನ ಮಾಡಲಾಗುತ್ತದೆ, ಬಾಬಾ ಅಲ್ಲಿಗೆ ಬಂದು ತಲುಪುತ್ತಾರೆ. ಬಾಬನು ಭಕ್ತರ ಬಳಿಗೂ ಹೋಗುತ್ತಾರೆ. ಪ್ರತಿ ಮಂದಿರದಲ್ಲಿಯೂ ಪ್ರತಿಯೊಬ್ಬರ ಕರೆಯನ್ನು ಕೇಳುತ್ತಾರೆ. ಆದರೆ ಬಾಬನಿಗೆ ದೇಹ ತೆಗೆದುಕೊಳ್ಳುವ ಅಗತ್ಯ ಯಾರಿಗಾಗಿ ಬಂತು ಗೊತ್ತೇ? ಯಾರು ಹೇಳುತ್ತಾರೆ, ಬಾಬಾ ನಾವು ಈಗೀಗ ನಿಮ್ಮವರಾಗಿದ್ದೇವೆ, ನಿಮ್ಮನ್ನು ಭೇಟಿಯೂ ಆಗಿಲ್ಲ, ಆದರೆ ನೀವು
ವಾಪಸ್ ಹೋಗಿಬಿಟ್ಟಿದ್ದೀರಿ. ಅವರಿಗಾಗಿ ದೇಹ ತೆಗೆದುಕೊಳ್ಳಬೇಕಾಯಿತು. ಆದರೆ ಅದೇ ಮಕ್ಕಳು ಬಾಬನನ್ನು ಗುರುತಿಸದಿದ್ದರೆ ಜ್ಞಾನ ಯಾವುದಕ್ಕೆ ಉಪಯೋಗ? ಬಾಬಾ ಜ್ಞಾನಿಗಳನ್ನು ಬಿಟ್ಟು ಗೋಪಿಕೆಯರ ಬಳಿ ಬಂದಿದ್ದಾರೆ. ಹೀಗಾಗಿ ಎಷ್ಟು ಪ್ರೀತಿ ಇರಬೇಕು. ಇಂದು ಭಕ್ತರು ಮತ್ತು ಜ್ಞಾನಿಗಳು ಈ ಸಭೆಯಲ್ಲಿ ಇದ್ದಾರೆ. ಇಂದು ಪ್ರತಿಯೊಂದು ಮಗು ತನ್ನ ಭಾಗ್ಯದ ರೇಖೆಯನ್ನು ಎಷ್ಟು ಎತ್ತರಕ್ಕೆ ಕೊಂಡೊಯ್ಯಬೇಕೆಂದುಕೊಂಡರೂ ಕೊಂಡೊಯ್ಯಬಹುದು. ಆದರೆ ಮಕ್ಕಳು ಯೋಚಿಸುತ್ತಿದ್ದಾರೆ, ಇದು ಏನು ನಡೆಯುತ್ತಿದೆ? ಯಾರು ಈ ಭಗವಂತ? ಇಂದು ಅನುಭವ ಮಾಡಿ ನೋಡಿರಿ. ಬೇಹದ್ದಿನ ಬಾಬಾ ತನ್ನ ಹೃದಯ ತೆರೆದು ಮಕ್ಕಳ ಜೋಳಿಗೆಯನ್ನು ತುಂಬಿಸಲು ಬಂದಿದ್ದಾರೆ. ಇಂದು ಮನಸ್ಸಿನ ಜೋಳಿಗೆಯನ್ನು ತೆರೆದು ಇಡಿರಿ. ಕೆಲವರು ಹೇಳುತ್ತಾರೆ, ಯಾವಾಗ ಚಮತ್ಕಾರವಾಗುತ್ತದೆ? ನಾವು ದೇವರನ್ನು ಆಗ ಮಾತ್ರ ನಂಬುತ್ತೇವೆ ಎಂದು. ಇಂದು ಎಲ್ಲರೂ ತಮ್ಮ ತಮ್ಮ ಸ್ಥಳಕ್ಕೆ ಹೋದ ಮೇಲೆ ಯಾವ ಮಕ್ಕಳು ಬಾಬನನ್ನು ಚಮತ್ಕಾರಿಕ ರೂಪದಲ್ಲಿ ಗುರುತಿಸುತ್ತಾರೋ ಬಾಬಾ ಅದಕ್ಕೂ ಸಿದ್ಧರಾಗಿದ್ದಾರೆ. ಆದರೆ ಅಂತಹ ವರದಾನವನ್ನು ಕೇಳಿರಿ. ಅದು ಸದಾಕಾಲ ನಿಮ್ಮದಾಗಿರಬೇಕು. ಈ ರೀತಿಯೂ ಅಲ್ಲ, ಇಂದು ಸಿಕ್ಕು ನಾಳೆ ಮಾಯವಾಗದಿರಲಿ. ಬಾಬಾ ಇದ್ದರೆ ಎಲ್ಲವೂ ಇದೆ. ಬಾಬನ ಛತ್ರಛಾಯೆ ಇದ್ದರೆ ಎಲ್ಲವೂ ಇರುತ್ತದೆ. ಈಗ ಬಾಬಾ ಎಲ್ಲ ಮಕ್ಕಳಿಗೂ ಆಹ್ವಾನ ಕೊಡುತ್ತಿದ್ದಾರೆ. ಯಾರು ಹೇಳುತ್ತಾರೆ, ಬಾಬಾ ನಾವು ಈಗೀಗ ನಿಮ್ಮವರಾಗಿದ್ದೇವೆ ಎಂದು. ನೀವು ನಮ್ಮನ್ನು ಭೇಟಿಯಾಗದೆ ಹೋಗಬೇಡಿರಿ, ಏಕೆಂದರೆ ಈಗ ಸಮಯವಿದೆ. ನಂತರ ಈ ಸಮಯವು ಕಳೆದು ಹೋಗುತ್ತದೆ. ನೀವು ಎಲ್ಲರೂ ಭಾಗ್ಯಶಾಲಿಗಳು, ಏಕೆಂದರೆ ಸ್ವಲ್ಪ ಸಮಯದ ನಂತರ ನೀವು ಈ ಕ್ಷಣವನ್ನು, ಈ ದಿನವನ್ನು ನೆನಪು ಮಾಡಿಕೊಳ್ಳುವಿರಿ. ನಾವು ಯಾರ ಮುಂದೆ ಕುಳಿತಿದ್ದೆವು? ಯಾರು ನಮಗೆ ಸಿಕ್ಕರು? ನಮಗೆ ಯಾವ ಪ್ರಾಪ್ತಿ ದೊರಕಿತು? ಎಲ್ಲ ಮಕ್ಕಳು ಕಣ್ಣು ಮುಚ್ಚಿ ಅನುಭವ ಮಾಡಿರಿ. ಇಂದು ನನ್ನ ಜೋಳಿಗೆ ತುಂಬುತ್ತಿದೆ. ಇಂದು ನಾನು ತೃಪ್ತನಾಗಿದ್ದೇನೆ. ಇಂದು ನನ್ನ ಭಾಗ್ಯದ ಚಾವಿ ನನ್ನ ಕೈಲಿದೆ. ಸ್ವತಃ ವರದಾನಿ ಬಾಬಾ ವರದಾನ ಕೊಡಲು ಬಂದಿದ್ದಾರೆ. ಒಳ್ಳೆಯದು. ಅಂತಹ ಬಾಬನನ್ನು ಪ್ರತಿಯೊಂದು ರೂಪದಲ್ಲಿ ಗುರುತಿಸಬಲ್ಲ ಮಕ್ಕಳಿಗೆ, ಭಾಗ್ಯವಂತ ಮಕ್ಕಳಿಗೆ, ಪ್ರಭು ಪಾಲನೆಯಲ್ಲಿ ಬೆಳೆಯುವ ಮಕ್ಕಳಿಗೆ, ಪ್ರತಿಕ್ಷಣ ಬಾಬನ ಸ್ಮರಣೆಯಲ್ಲಿ ಮುಳುಗಿರುವ ಮಕ್ಕಳಿಗೆ ಬಾಪ್ದಾದಾರವರ ನೆನಪು ಪ್ರೀತಿಗಳು. ಬಾಬಾ ಜೊತೆಯಲ್ಲಿದ್ದಾರೆ. ಸದಾ ಖುಷಿಯಾಗಿರಿ. ಮನಸ್ಸಿನಲ್ಲಿ ಈ ರೀತಿ ತೆಗೆದುಕೊಳ್ಳಬೇಡಿರಿ, ನಾನು ಇಷ್ಟು ಭಾಗ್ಯಶಾಲಿ ಆಗಬಹುದೇ? ನಾನು ಇಷ್ಟು ಹತ್ತಿರದಿಂದ ಬಾಬನನ್ನು ಮಿಲನ ಮಾಡುತ್ತಿದ್ದೇನಾ? ನೀವೇ ಮಕ್ಕಳು ಹೇಳಿದ್ದೀರಿ ಅಲ್ಲವೇ, ಬಾಬಾ ಒಂದು ಸಾರಿ ಸಮ್ಮುಖದಲ್ಲಿ ನೋಡಬೇಕು, ಹತ್ತಿರದಿಂದ ನೋಡಬೇಕು. ಹೀಗಾಗಿ ಬಾಬಾ ಹತ್ತಿರ ಬಂದಾಗ ನಿಮ್ಮ ಕಣ್ಣೇ ನಿಮಗೆ ಮೋಸ ಮಾಡುತ್ತಿದೆ. ಈ ಸಂಶಯದಲ್ಲಿ ಬರಬಾರದು, ಬಾಬಾ ಹೌದೋ ಅಲ್ಲವೋ ಎಂದು. ಏಕೆಂದರೆ ಬಾಬಾ ಯಾವಾಗಲೂ ಸಾಕ್ಷಿ ಕೊಡುವುದಿಲ್ಲ. ಬಾಬನು ಯಾವಾಗಲೂ ಮಕ್ಕಳಿಂದ ಸಾಕ್ಷಿ ಕೇಳುವುದಿಲ್ಲ. ಏಕೆಂದರೆ ಮಕ್ಕಳು ಬಾಬನ ಮಕ್ಕಳೇ. ಮಕ್ಕಳು ಎಂದು ಹೇಳುವುದು ಇದು ಸಾಮಾನ್ಯ ಮನುಷ್ಯರು ಹೇಳುವ ಮಾತಲ್ಲ. ಹೀಗಾಗಿ ಸದಾ ಖುಷಿಯಾಗಿರಿ. ಬಾಬನ ಛತ್ರಛಾಯೆಯ ಕೆಳಗೆ ಇರಿ. ಬಾಬಾ ಸದಾ ಜೊತೆ ಇದ್ದಾರೆ, ಜೊತೆಯಲ್ಲಿಯೇ ಇರುತ್ತಾರೆ, ಜೊತೆಯಾಗಿಯೇ ನಡೆಯುತ್ತಾರೆ. ಒಳ್ಳೆಯದು. ಮತ್ತೆ ಭೇಟಿಯಾಗೋಣ. ವರದಾನ: ಸದಾ ಸುಮಂಗಲಿ ಭವ. ಸುಮಂಗಲಿಯರ ಗುರುತು ತಿಲಕ. ಸದಾ ಸುಮಂಗಲಿಯ ಗುರುತು ಅವಿನಾಶಿ ಸ್ಮೃತಿಯ ತಿಲಕ. ಸದಾ ಸುಮಂಗಲಿ ಎಂದರೆ ಒಂದು ಶ್ವಾಸವು ಅಥವಾ ಒಂದು ಕ್ಷಣವು ಸಂಗಾತಿಯಿಂದ ಬೇರ್ಪಡದವಳು. ಸದಾ ಸುಮಂಗಲಿ ಮನದ ಮಾತು. ಒಟ್ಟಾಗಿ ಇರೋಣ, ಒಟ್ಟಿಗೆ ಜೀವಿಸೋಣ, ಒಟ್ಟಿಗೆ ಸಾಯೋಣ. ಅವಳ ಕಣ್ಣುಗಳಲ್ಲಿ, ಮುಖದಲ್ಲಿ ಸದಾ ಪ್ರಿಯತಮನ ಮುಖ ಮತ್ತು ಗುಣ ಸದಾ ಸಮಾವೇಶವಾಗಿರುತ್ತದೆ. ಅವಳ ಕಿವಿಗಳಲ್ಲಿ ಮನ್ಮನಾಭವ ಎಂಬ ಅನಾದಿ ಮಹಾಮಂತ್ರದ ಧ್ವನಿ ನಿರಂತರವಾಗಿ ಕೇಳುತ್ತದೆ. ಅವಳು ಸದಾ ಈ ಅನುಭವದಲ್ಲಿರುತ್ತಾಳೆ.
ಬಾಬನು ಈ ಮಹಾಮಂತ್ರವನ್ನು ಮತ್ತೆ ಮತ್ತೆ ಸ್ಮರಣೆ ಮಾಡಿಸುತ್ತಿದ್ದಾರೆ ಎಂದು. ನಿನ್ನಿಂದಲೇ ಕೇಳುತ್ತೇನೆ, ನಿನ್ನಿಂದಲೇ ಮಾತನಾಡುತ್ತೇನೆ, ನಿನ್ನ ಮಾತೇ ನನ್ನಿಂದ ಹೊರಬರುತ್ತದೆ. ಇಂತಹ ಸ್ಥಿತಿ ಸದಾ ಸುಮಂಗಲಿಯರದಾಗಿರುತ್ತದೆ. ಅವಳು ಸಂಕಲ್ಪದಲ್ಲಿಯೂ ಇತರ ಆತ್ಮ ಕಡೆ ಆಕರ್ಷಣೆಯಲ್ಲಿ ಬರುವುದಿಲ್ಲ. ಲಗನ್ ದೊಡ್ಡ ವಿಷಯ, ಆಕರ್ಷಣೆಯೂ ಕೂಡ ಇರುವುದಿಲ್ಲ. ಸದಾ ಸುಮಂಗಲಿಯರು ಅಂದರೆ ಒಬ್ಬ ಬಾಬನನ್ನು ಬಿಟ್ಟರೆ ಮತ್ತಾರೂ ಇಲ್ಲ. ಈಗ ನಿಮಗೆ ನೀವೇ ಕೇಳಿಕೊಳ್ಳಿರಿ, ನಾನು ಸದಾ ಸುಮಂಗಲಿ ಆಗಿದ್ದೇನಾ? ಒಳ್ಳೆಯದು. ಓಂ ನಮಃ ಶಿವಾಯ.